ನಾವು ಅಷ್ಟಾಂಗ ಯೋಗ ಇದರ 8 ಅಂಗಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಯಮದಿಂದ ಹಿಡ್ಕೊಂಡು ಈಗಾಗಲೇ ಧಾರಣದವರೆಗೂ ಆಯಿತು. ಇನ್ನು ಧ್ಯಾನ ಮತ್ತು ಸಮಾಧಿ ಈ 2 ಅಂಗಗಳು ಅದರ ಮಹತ್ವ ತಿಳಿಸ್ಕೊಡೋದಾದರೆ. ಧ್ಯಾನವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹೇಗೆ ಉಸಿರನ್ನು ಆಡ್ಲಿಕ್ಕೆ ಆಗೋದಿಲ್ವೋ ಅದು ಆಡ್ತಾ ಇದೆ. ನಾವು ಇಷ್ಟು ಸ್ಟೆಪ್ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರಲ್ಲ, ಕಣ್ಣು ಮುಚ್ಚಿಕೊಂಡು ಧ್ಯಾನ, ಅದಲ್ವಾ ಧ್ಯಾನ? ಅದೇ ಈ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣವನ್ನು ನೀವು ಅಚೀವ್ ಮಾಡಿದರೆ ಧ್ಯಾನ ಆಗುತ್ತೆ. ಅದು ಮುಂದಿನ ಹಂತ. ಅದು ಆಗುತ್ತೆ. ಧ್ಯಾನ ಆಗುತ್ತೆ. ಅಂದರೆ ಧ್ಯಾನ ಅಂದರೆ ಮನಸ್ಸು ಒಂದೇ ಕಡೆ ತೈಲಧಾರೆಯಂತೆ ಹರಿಬೇಕು. ಸಮಸ್ಯೆ ಏನು ಗೊತ್ತಾ, ಧ್ಯಾನ ಯಾಕೆ ಮಾಡ್ತೀವಿ ಅಂದರೆ ನನಗೆ ಸ್ಟ್ರೆಸ್ ಇದೆ ಅದಕ್ಕೆ ಧ್ಯಾನ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಯಾವ ಥರ ಅಂದರೆ, ನನಗೆ ಕಾಲು ಮುರಿದೋಗಿದೆ, ಕಾಲು ಸರಿಯಾಗಕ್ಕೆ ಹೈ ಜಂಪ್ ಮಾಡ್ತೀನಿ ಅನ್ನೋದು ಒಂದೇ. ಹೈ ಜಂಪ್ ಮಾಡೋದು ಯಾರು? ಕಾಲು ನೆಟ್ಟಿಗಿರೋರು. ಹಾಗೆ ಧ್ಯಾನ ಮಾಡಲಿಕ್ಕೆ ಯಾರು ಎಲಿಜಿಬಲ್ ಅಂದರೆ, ಯಾರು ಕಂಪ್ಲೀಟ್ಲಿ ಮೆಂಟಲಿ ಫಿಸಿಕಲಿ ಎಮೋಷ್ನಲಿ ಫಿಟ್, ಅವನು ಮಾತ್ರ ಧ್ಯಾನ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಧ್ಯಾನದಿಂದ ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟೇ ಕೆಟ್ಟದ್ದು ಆಗ್ತದೆ. ಧ್ಯಾನ ಅನ್ನೋದು ಒಂದು ಕತ್ತಿ ಥರ. ಅದನ್ನು ಅಮ್ಮ ಕುಯ್ದರೆ ಹಣ್ಣು ಕುಯ್ತದೆ, ಪುಟ್ಟ ಮಗು ಹೋಗಿ ಕತ್ತಿ ಇಟ್ಕೊಂಡ್ರೆ ಕೈಕಾಲು ಕುಯ್ಕೊಳ್ತದೆ. ಅದನ್ನು ಹ್ಯಾಂಡಲ್ ಮಾಡೋ ಪಕ್ವತೆ ಬೇಕು. ಈಗ ಉದಾಹರಣೆಗೆ ಒಂದ್ರ ಬಗ್ಗೆ ನೀವು ಫೋಕಸ್ ಮಾಡ್ತೀವಿ ಅಂತ ಹೇಳ್ತೀರಿ ನೀವು. ಈಗ ನನ್ನ ಹತ್ರ ಒಂದು ವಸ್ತು ಇಲ್ಲ ಅಂತ ನನ್ನ ದುಃಖಕ್ಕೆ, ನನ್ನ ನೋವಿಗೆ ಕಾರಣ ನನ್ನ ದುಃಖ ಅಂದರೆ ಅದಕ್ಕೆ ಪರಿಹಾರ ಇದೆ. ನನ್ನ ನೋವಿಗೆ ಕಾರಣ ಇನ್ನೊಬ್ಬನ ಸುಖ ಅಂದರೆ ಪರಿಹಾರ ಇದೆಯಾ? ನನ್ನ ಹತ್ರ ಏನೋ ಒಂದು ವಸ್ತು ಇಲ್ಲ, ಅದು ನನಗೆ ಬೇಕು ಅನ್ನೋ ತಪ್ಪೇ ಅಲ್ಲ, ಅಗತ್ಯ ಇದೆ. ಆದರೆ ಜಗತ್ತಲ್ಲಿ ನನ್ನ ಹತ್ರ ಇಲ್ಲದೆ ಇರೋದು ಇನ್ನೊಬ್ಬರ ಹತ್ರ ಏನೋ ಒಂದು ಇದ್ದೇ ಇರ್ತದೆ. ಹೌದು. ಇನ್ನೊಬ್ಬರ ಹತ್ರ ಇರೋದು ನನ್ನ ಹತ್ರ ಇಲ್ಲ ಅಂತ ದುಃಖ ಪಟ್ಟರೆ ನಾನು ಖುಷಿಯಾಗಿರ್ಲಿಕ್ಕೆ ಸಾಧ್ಯವಾ? ಯಾವ ಚಕ್ರವರ್ತಿನ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನ ಹತ್ರ ಇಲ್ಲದೆ ಇರೋದು ಇನ್ನೊಬ್ಬನ ಹತ್ರ ಏನೋ ಒಂದು ಇದ್ದೇ ಇರ್ತದೆ. ಅದಕ್ಕೆ ಶಾಸ್ತ್ರ ಅಲ್ಲಿ ಬರ್ತದೆ, ಯಮ ನಿಯಮದಲ್ಲಿ ಬರ್ತದೆ, ಅಲ್ಲಿ ಬರ್ತದೆ ಅಸ್ತೇಯ ಅಂತ. ತನ್ನದಲ್ಲದರ ಬಗ್ಗೆ ಆಸೆ ಪಡಬೇಡ, ಮಾನಸಿಕವಾಗಿ ಪಡಬೇಡ, ದೈಹಿಕವಾಗಿ ಪಡಬೇಡ. ನನ್ನ ಬದುಕಿಗೆ ಏನು ಸಿಕ್ಕಿದೆ ಅದು ನನ್ನ ಪಾಲಿಗೆ ಸಿಕ್ಕದ್ದು. ಈ ಒಂದು ಮನಸ್ಥಿತಿ ಇದೆಯಲ್ಲ ತುಂಬಾ ನಮಗೆ ಆನಂದವನ್ನು ಕೊಡುತ್ತದೆ. ಈಗ ಇದನ್ನು ನಾವು ರೂಢಿಸಿಕೊಳ್ಳದೆ ನಾನು ಧ್ಯಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ನನ್ನ ಧ್ಯಾನ ಎಲ್ಲವೂ ಕೂಡ ನನ್ನ ಹತ್ರ ಇಲ್ದಿರೋದ್ ಕಡೆ ಅದು ಬೇಕು ಅದು ಬೇಕು ಅದು ಬೇಕು ಹೀಗೆ 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 ಹೋಗಿ ಇನ್ನೂ ಎಂಟ್ಯಾಂಗಲ್ಮೆಂಟ್ ಸಿಕ್ಕಾಕೊಳ್ತಾ ಹೋಗ್ತೀವಿ. ಇನ್ನಷ್ಟು ದುಃಖಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಧ್ಯಾನ ಅನ್ನೋದು ಇಸ್ ಅ ಪ್ರೋಸೆಸ್. ಅದೊಂದು ಟೂಲ್. ಆ ಕತ್ತಿನ ತಗೊಂಡು ಸರಿಯಾಗಿ ಕೈ ನೆಟ್ಟಿಗಿದ್ರೆ, ಸ್ಟೇಬಲ್ ಆಗಿದ್ರೆ, ಎಮೋಷನಲ್ ಸ್ಟೇಬಲ್ ಇತ್ತು ಅಂತಾದರೆ ಅವ್ನು ಹಣ್ಣು ಕುಯ್ತಾನೆ, ಇಲ್ಲ ಅವನೇ ಚುಚ್ಕೊಳ್ತಾನೆ ಅಷ್ಟೇ. ಟೆನ್ಷನ್ ಇದ್ದಾಗ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ರೆ ಕತ್ತಿ ತಗೊಂಡು ಹಣ್ಣು ಕುಯ್ಯೋದನ್ನು. ಹಾಗೆ ಈ ಧ್ಯಾನ ಮಾಡ್ತೀವಿ ಅಂತ ತುಂಬ ಕ್ಯಾಶುವಲ್ ಆಗಿ ನಾವು ಮಾತಾಡ್ತೀವಿ. ಧ್ಯಾನ ಅನ್ನೋದು ಶಾಂತಿಯನ್ನು ಪಡ್ಕೊಳ್ಳಿಕ್ಕಲ್ಲ, ಸಂಪೂರ್ಣ ಶಾಂತಿಯನ್ನು ಪಡ್ಕೊಂಡ್ಮೇಲೆ ಧ್ಯಾನವನ್ನು ಶುರು ಮಾಡ್ಲಿಕ್ಕೆ ಸಾಧ್ಯ. ಅದು ಸಾಧನ. ಸೊ ಟೂಲ್. ಸೊ ಯಾವಾಗ ಧ್ಯಾನವನ್ನು ನಾವು ನಿರಂತರವಾಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆಗ ನಮಗೆ ಮೆಂಟಲ್ ಸ್ಟೇಟ್ ಆಫ್ ಈಕ್ವಿನಿಮಿಟಿ ಸಿಗುತ್ತೆ. ಈಕ್ವಿನಿಮಿಟಿ ಅಂತ ಕರಿತೀವಲ್ಲ, ಅದನ್ನೇ ಸಮಾಧಿ. ದಿ ಅಂದರೆ ಬುದ್ಧಿ. ಬುದ್ಧಿ. ಸೊ ತುಂಬ ಜನ ಈಗ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಾರೆ. ಯಾರಿಗೆ ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು? ಈಗ ಅಲ್ಲೊಂದು ಹಾವು ಬರ್ತಾ ಇದೆ, ಅದು 4 ಜನಕ್ಕೆ ಕಚ್ಚಿದೆ, ಗೊತ್ತು ಹಾವು ಕಚ್ಚಿದ್ರೆ ಸಾಯ್ತೀವಿ ಅಂತ ಗೊತ್ತು, ಅದು ಏನೂ ಆಗೋದಿಲ್ಲ. ನಾನೀಗ ಮೋಟಿವೇಶ್ನಲ್ ವಿಡಿಯೋ ನೋಡ್ಕೊಂಡ್ಬಂದಿದ್ದೀನಿ, ಅದಕ್ಕೆ ಹೋಗಿ ನಾನು ಮುತ್ತು ಕೊಡ್ತೀನಿ ಅಂದರೆ ಬದುಕಿನ ಕೊನೆಯ ಚುಂಬನ ಅದು. ಸರಿ, ಅರ್ಥ ಆಗ್ತಾ ಇದೆಯಾ? ಅಗತ್ಯಕ್ಕಿಂತ ಹೆಚ್ಚು ಪಾಸಿಟಿವು ಬೇಕಾಗಿಲ್ಲ. ಹಾಗೆ ಅಂತ ಯಾರೊಬ್ಬ ಬಿಳಿ ಬಟ್ಟೆ ಹಾಕೊಂಡು ಮೋಸ ಹಾಕ್ಬಿಟ್ಟ ಅಂದರೆ ಬಿಳಿ ಬಟ್ಟೆ ನೋಡಿದಾಗೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದು, ಮೋಸ ಇವನು ಮಾಡ್ತಾನೆ ಅವನು ಮಾಡ್ತಾನೆ ಅಂತ. ಆಗ ನೆಗೆಟಿವ್ ಬೇಕಾಗಿಲ್ಲ. ಬೀಯಿಂಗ್ ನ್ಯೂಟ್ರಲ್ ಇಸ್ ಯೋಗ. ಒಂದು ಸಮಯವನ್ನು, ಒಂದು ವಿಷಯವನ್ನು, ಒಂದು ಸಂದರ್ಭವನ್ನು ಅದು ಹೇಗಿದೆಯೋ ಅದನ್ನು ಹಾಗೆಯೇ ನೋಡುವ ಪಕ್ವತೆ. ಪಾಸಿಟಿವ್ ಯಾಕೆ ನೋಡಬೇಕು, ಯಾಕೆ ನೆಗೆಟಿವ್ ನೋಡಬೇಕು? ಇರೋ ಥರ ನೋಡೋಣ, ಹೌದಾ? ಹಾವಾಗಿದ್ದರೆ ಅದನ್ನು ದೂರ ಬಿಡೋಣ. ಸರಿ, ನಾನು ನಿಮ್ಮ ಮನೆ ನಾಯಿ ಮರಿ ಆದರೆ ಎತ್ತು ಮುದ್ದಾಡಿ. ನಾನೇನು ಹೇಳ್ತೀನಿ ಅಂದರೆ, ಇದು ಯೋಗ ಸ್ಥಿತಿ. ವಸ್ತುವನ್ನು, ಜಗತ್ತನ್ನು ಹೇಗಿದೆಯೋ ಅದನ್ನು ಸಮಾಧಿ. ಆಗ ಆಕ್ಸಿಡೆಂಟ್ ಆಗೋದಿಲ್ಲ. ಅಂದರೆ ಇವತ್ತಿನ ಒಂದು ಜೀವನದಲ್ಲಿ, ಬದುಕಿನಲ್ಲಿ ಈ ಇಷ್ಟು ಅಂಗಗಳನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೇಕು ಪ್ರತಿಯೊಬ್ಬ ಮನುಷ್ಯ? ಏನು ಹೇಳ್ತೀರಿ? ಅದೇ, ಈಗ ಸಮಾಧಿ ಬೇಕೇ ಬೇಕಲ್ವ? ಕಾರು ಓಡಿಸ್ಬೇಕಾದ್ರೆ ಕಾರು ಓಡಿಸ್ತಾ ಇದ್ದೀವಿ, ಸಮಾಧಿ ಬೇಕು. ನಾವು ಮಾತಾಡ್ತಾ ಇದ್ದೀವಿ, ನಿಮ್ಮ ಮನಸ್ಸು ಆಚೀಚೆ ಹೋದರೆ ನಿಮ್ಗೆ ಆ ಫೋಕಸ್ ಬೇಕೇ ನಿಮಗೆ. ಅದನ್ನು ನೀವು ಪ್ರಾಪರಾಗಿ ಅಚೀವ್ ಮಾಡಬೇಕು. ಅಂದರೆ ಕಂಪ್ಲೀಟ್ ಮ್ಯಾನ್ ಅಂತ ಹೇಳ್ತೀವಲ್ಲ, ನನ್ನ ಸಂಪೂರ್ಣ ಪೊಟೆನ್ಷಿಯಲ್ ನನಗೆ
ಅನ್ಲಾಕ್ ಆಗಬೇಕು ಅಂದರೆ ಈ ಅಷ್ಟಾಂಗ ಯೋಗ ಸಹಾಯ ಮಾಡುತ್ತೆ. ನೀವು ಸಂಪೂರ್ಣ ಎಲ್ಲ ಕಾಡಿಗೆ ಹೋಗಿ ಅಂತ ಹೇಳ್ತಾ ಇಲ್ಲ. ಒಂದು ಸಮಾಜದ ಒಟ್ಟಿಗೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋ ಡಿಸಿಪ್ಲಿನ್, ನನ್ನ ಒಳಗೆ ಒಂದು ಡಿಸಿಪ್ಲಿನ್ ಬೇಕು, ಇದನ್ನು ರೂಢಿಸ್ಕೊಳ್ಳೇಬೇಕು. ನೀವು ಎಂಥ ದೊಡ್ಡವನಾಗಿರು, ನಿನಗೆ ಡಿಸಿಪ್ಲಿನ್ ಇಲ್ಲದೆ ನೀವು ಮೇಲೆ ಹೋಗ್ತೀಯ ಅಂದರೆ ಅದು ಕೆಳಗೆ ಬೀಳಲಿಕ್ಕೆ ಅಂತಲೇ ಅರ್ಥ. ಎಷ್ಟು ಮೇಲಿಂದ ಕೆಳಗೆ ಬೀಳ್ತೀವಿ ಅಷ್ಟು ಜೋರಾಗಿ ಏಟಾಗ್ತದೆ. ಮೇಲೆ ಹೋದಾಗಲ್ಲ ಏಟುಗಳು ಜಾಸ್ತಿ ಆಗ್ತವೆ ಕೆಳಗೆ ಬಿದ್ದಾಗ. ಆ ಡಿಸಿಪ್ಲಿನ್ ಬೇಕು. ಆಮೇಲೆ ಮಿಕ್ಕಿದೆಲ್ಲ ಇದೆಯಲ್ಲ, ಬ್ರೆತ್ ಹೆಲ್ತ್ ಬೇಕು, ಲಂಗ್ಸ್ ಫೋಕಸ್ ಮಾಡಿ, ಬಾಡಿ ಹೆಲ್ತ್ನ ನೋಡ್ಕೊಳ್ಳಿ, ಎಮೋಷನಲ್ ಹೆಲ್ತು, ಇಂಟೆಲೆಕ್ಚುವಲ್ ಹೆಲ್ತ್ನ, ವೆಲ್ಬೀಯಿಂಗ್ನ, ಹೋಲಿಸ್ಟಿಕ್ ವೆಲ್ಬೀಯಿಂಗ್ ನೋಡ್ಕೊಳ್ಳಿ. ಟ್ಯಾಪ್ ಯುವರ್ ಅನ್ಟ್ಯಾಪ್ಡ್ ಪೊಟೆನ್ಷಿಯಲ್. ಎಲ್ರಿಗೂ ಬೇಕಾಗಿದೆಯಾ? ಈಗ ನೀವು ಅಡುಗೆ ಮಾಡಿ, ಗಾಡಿ ಓಡಿಸಿ, ಆಟೋ ಓಡಿಸಿ, ಏನಾದರೂ ಮಾಡಿ, ಆ ನಿಮಿಷದಲ್ಲಿ ಮನಸ್ಸು ಮಾಡೋ ಕೆಲಸದಲ್ಲಿ ಇರ್ಬೇಕು ತಾನೆ. ಹೌದಾ? ಅಂದ್ರೆ ಅಷ್ಟೇ. ಅದೇ ವಾಸ್ತವದಲ್ಲಿ ನಾವು ಬದುಕಬೇಕು, ಮನಸ್ಸನ್ನ ಆ ವಾಸ್ತವದ ಜೊತೆಗೆ ತೆಗೆದುಕೊಂಡು ಹೋಗಬೇಕು. ಅದೇ ಒಂದು ಸಾಧನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.